ಮಳೆ ಹಾನಿಗೊಳಗಾದ ಸಾಗರ ನಗರದ ವಿವಿಧ ಪ್ರದೇಶಗಳಲ್ಲಿ ಶಾಸಕರಾದ ಬೇಳೂರು ಗೋಪಾಲಕೃಷ್ಣ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದರು. ಈ ಸಂದರ್ಭ ಮನೆ ಕಳೆದುಕೊಂಡ ಬಡ ಕುಟುಂಬಗಳಿಗೆ ಸರ್ಕಾರದ ಪರಿಹಾರದ ಚೆಕ್ ವಿತರಣೆ ಮಾಡಿದರು. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ ಕಡಿಮೆ ಹಾನಿಯಾಗಿದೆ ಎಂದು ಮನೆ ಕುಸಿದು ಸಂಕಷ್ಟದಲ್ಲಿರುವ ಕುಟುಂಬಗಳಿಗೆ ಸಾಂತ್ವನ ಹೇಳಿದರು. ತಾಲೂಕು ಆಡಳಿತದ ಮೂಲಕ ತಕ್ಷಣ ಸ್ಪಂದನೆ ನೀಡಿ ಪರಿಹಾರ ಒದಗಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಸಂಪೂರ್ಣ ಮನೆ ಹಾನಿಗೆ 1 ಲಕ್ಷ ಹಾಗೂ ಭಾಗಶಃ ಹಾನಿಗೆ ಅಂದಾಜು ಮೊತ್ತದ ಪರಿಹಾರ ನೀಡಲಾಗುವುದು. ಅಲ್ಲದೆ ಸಂತ್ರಸ್ತರಿಗೆ ವೈಯಕ್ತಿಕವಾಗಿಯೂ ಕೂಡ ನೆರವು ನೀಡಿದ ಶಾಸಕ ಬೇಳೂರು ಗೋಪಾಲಕೃಷ್ಣ. ಇದು ನಗರಸಭೆ ಮೊನ್ನೆ ಒಂದು 5,000 ರೂಪಾಯಿ ನಾನು ಕಳಿಸ್ಕೊಟ್ಟಿದ್ದೆ. ಈಗ ಮತ್ತೆ ಇದರಿಂದ ಬರುತ್ತೆ, ತಾಲೂಕು ಆಫೀಸಿಂದ ಬರುತ್ತೆ, ಅದು ಬೇರೆ ಬರುತ್ತೆ. ಅಲ್ಲಿವರೆಗೆ ಮೊನ್ನೆ ಇತ್ತೀಚೆಗೆ ಸುರಿದ ಮಳೆಯಿಂದ ಈ ಸರಿ ಏನು ಅಷ್ಟೊಂದು ಹಾನಿಯಾಗಿಲ್ಲ. ಆದರೂ ಒಂದು 6-7 ಮನೆಗಳು ಹೆಚ್ಚು ಹಾನಿಯಾಗಿದೆ, ಬಿದ್ದೋಗಿದೆ. ಅದರಲ್ಲೂ ಭಾಳ ಬಡತನದಲ್ಲಿರುವಂಥ ಜನರ ಮನೆಯೇ ಹೆಚ್ಚಾಗಿ ಹಾಳಾಗಿದೆ. ಇವತ್ತು ಭಾಳ ನೋವಾಗುತ್ತೆ, ಭಾಳ ಬೇಸರ ಆಗುತ್ತೆ. ಪಾಪ ಅವ್ರ ಮನೆಗೆಲ್ಲ ಹೋದಾಗ ನಾವು ಒಂದು 20,000 15,000 ಚೆಕ್ ಕೊಟ್ಟಾಗ ಏನೋ ಒಂಥರ ನೋವಾಗುತ್ತೆ. ವೈಯಕ್ತಿಕವಾಗಿ ನಾನು ಕೊಟ್ಟಿದ್ದೀನಿ, ನಾನು ಭಾಳಷ್ಟು ಎಲ್ರಿಗೂ ಹೆಲ್ಪ್ ಮಾಡಿದ್ದೀನಿ. ಮತ್ತು ಬೇರೆ ಎಲ್ಲೂ ಅಂತ ಅನಾಹುತ ಆಗಿಲ್ಲ. ಹೋದ ವರ್ಷ ಸುಮಾರು 40-50 ಮನೆ ಬಿದ್ದೋಗಿತ್ತು. ಇಲ್ಲೇ ಸಿಟಿಯಲ್ಲೇ ಬಿದ್ದೋಗಿತ್ತು. ಹೊರಗಡೆ ಭಾಳ ಆಗಿತ್ತು, ಹೊರಗಡೆ ಔಟ್ಸೈಡ್ ಅಂದರೆ ರೂರಲಲ್ಲಿ ಭಾಳ ಆಗಿತ್ತು. ಈ ಸರಿ ಆ ಥರ ಏನು ಹಾನಿ ಆಗಿಲ್ಲ. ಆದರೂ ಸಹ ಮಳೆಗೆ ನೆಂದ ಮೇಲೆ ಸಹಜವಾಗಿ ಬಡವ್ರ ಮನೆ ಬಿದ್ದೋಗೋದು ಸಹಜ ಆಗಿದೆ. ಅದಕ್ಕಾಗಿ ಸರ್ಕಾರ ಈಗ ಒಬ್ಬೊಬ್ಬರಿಗೆ 15,000ರಿಂದ 20,000 ರೂಪಾಯಿ ಕೊಟ್ಟಿದ್ದೀನಿ. ನಾನೊಂದು 5,000 ರೂಪಾಯಿ ಕೊಟ್ಟಿದ್ದೀನಿ. ಜೊತೆಗೆ ಇನ್ನು ತಾಲೂಕು ಆಡಳಿತದಿಂದಲೂ ಸಹ ನಾವು ಅದು ಬರುತ್ತೆ. ಫುಲ್ಲು ಬಿದ್ದೋದ್ರೆ 1 ಲಕ್ಷ ಬರುತ್ತೆ. ಅರ್ಧ ಬಂದರೆ ಸ್ವಲ್ಪ ಅದ್ರ ಮೇಲೆ ಎಷ್ಟು ಡ್ಯಾಮೇಜ್ ಆಗಿದ್ದರೆ ಅದ್ರ ಮೇಲೆ ಇವತ್ತು ಕೊಡಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಮೊನ್ನೆ ನಾನೊಂದು ಸ್ವಲ್ಪ ದಿನ ಇರಲಿಲ್ಲ. ಇವತ್ತು ಬಂದು ಎಲ್ಲ ಚೆಕ್ಗಳನ್ನು ವಿತರಣೆ ಮಾಡಿದ್ದೀನಿ ಮತ್ತು ಎಲ್ಲ ಅಧಿಕಾರಿಗಳಿಗೂ ಹೇಳಿದ್ದೀನಿ. ಹಾಗಾಗಿ ಬರುವಂಥ ದಿನ ಈಗ ಏನಾಗಿದೆ ಅಂದರೆ, ಈಗ ಗಣಪತಿ ಹಬ್ಬ ಬರ್ತಾ ಇದೆ. ಈಗ ಪಾಪ ಈ ಟೈಮಲ್ಲಿ ಮನೆಗಳೆಲ್ಲ ಬಿದ್ದೋಗ್ಬಿಟ್ರೆ ಅವರು ಹಬ್ಬ ಮಾಡುವಂಥ ಪರಿಸ್ಥಿತಿಯಲ್ಲಿ ಇರಲ್ಲ. ಆ ನೊಂದ ಜೀವಕ್ಕೆ ಏನಾದ್ರು ಸಹಕಾರ ಕೊಡಬೇಕಂತ ಈಗ ಬಂದಿದ್ದೀನಿ. ಸರ್, ಒಟ್ಟು ಎಷ್ಟು